ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಉಸಿರಿನ ಒಡೆಯ ವಿದ್ಯಾಗುರುವರೆಣ್ಯ ಪದ್ಮಭೂಷಣ ಶಿವಯೋಗಿ ಡಾಕ್ಟರ್ ಪಂಡಿತ ಪುಟ್ಟರಾಜ ಅಪ್ಪಗಳ ಪವಿತ್ರ ಶ್ರೀಪಾದವನ್ನು ಮಸ್ತಕದ ಮೇಲೆ ಧರಿಸಿಕೊಂಡು ಶಹಪುರ ನಗರದ ಗದ್ದುಗೆಯ ಘನಮೂರ್ತಿಯಾಗಿ ನಿಮ್ಮೆಲ್ಲರ ಬದುಕಿಗೆ ಸ್ಫೂರ್ತಿದಾಯಕ ನಾಯಕ ಗುರುವಾಗಿರುವ ಫಕೀರೇಶನ ಸನ್ನಿಧಿಗೆ ಭಕ್ತಿಯ ಪ್ರಣಾಮಗಳನ್ನು ಅರ್ಪಿಸಿ 900 ವರ್ಷಗಳ ಹಿಂದ ಕನ್ನಡ ಸಾರಸ್ವತ ಲೋಕವನ್ನು ಶ್ರೀಮಂತಗೊಳಿಸಿದಂಥ ಮೊಟ್ಟ ಮೊದಲು ಕನ್ನಡದ ವಚನದ ಕವಿತ್ರಿ ಅಂದರೆ ವೀರ ವಿರಾಗಿಣಿ ತತ್ವ ಶಿಖಾಮಣಿ ಮಹಾದೇವಿ ಅಕ್ಕ. ಏನು ಅದ್ಭುತ ಮಾತು ಬರಿತಾಳೆ ಅಕ್ಕ ಮಹಾದೇವಿ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ, ಕರಣಂಗಳ ಚೇಷ್ಟೆಗೆ ಮನವೇ ಬೀಜ. ಯನ ಗುಳ್ಳದೊಂದು ಮನ, ಆ ಮನ ನಿಮ್ಮಲ್ಲಿ ಒಡವರಿದ ಬಳಿಕ ಎನಗೆ ಭವ ಉಂಟೆ ಚನ್ನ ಮಲ್ಲಿಕಾರ್ಜುನ. ಜಗತ್ತು ಬೆಳಗಲಿಕ್ಕೆ ಸೂರ್ಯನೊಬ್ಬ, ಮನುಷ್ಯನ ಜೀವನ ಅರಳಲಿಕ್ಕೆ ಮನಸ್ಸು ಒಂದಿರಬೇಕು. ಮನಸ್ಸು, ಹಾಗಾಗಿ ಬಂಧನಕ್ಕೂ ಮೋಕ್ಷಕ್ಕೂ ಮನಸ್ಸು ಕಾರಣ ಅಂದ ಮೇಲೆ ಈ ಮನಸ್ಸನ್ನು ಅತೀ ಬಿಗಿಯಾಗಿ ಹಿಡಿಬಾರದು, ಅತಿ ಸಡಲು ಬಿಡಬಾರದು, ಮಧ್ಯಸ್ಥಿತಿಯೊಳಗಿರಬೇಕು ಅಂತ. ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇದೆ ನಮ್ಮೊಳಗೆ. ಒಳಗಿನ ತಿಳಿಮಣ್ಣು ಕಲ್ಲಕದ್ದ ಇದ್ದರೆ ಅಮೃತ ಸಭೆಯದ್ದು ನಾಲಿಗೆಗೆ. ಎಂಥ ಮನಸ್ಸು ಇದು. ಬಸ್ಸು ಹತ್ತಿದ್ದ, ಬಸ್ಸು ಹಿಂಗೆ ಶಹಾಪುರದ ಹಳೆ ಬಸ್ ಸ್ಟ್ಯಾಂಡ್ ನೋಡಿ ನಿಂತಿತ್ತು. ಹಿಂಗೆ ಬಸ್ ಇಳಿದವನೇ ಓಡಕ್ಕೆ ಶುರು ಮಾಡಿದ ಹುಡುಗ. ಅವನ ಹಿಂದೆ ಕಂಡಕ್ಟರ್ ಓಡಾಕತ್ತಿದ, ಅವನ ಹಿಂದೆ ಪ್ಯಾಸೆಂಜರೆಲ್ಲ ಓಡಾಕತ್ತಿದ್ರು. ಎಲ್ಲಿ ತನಕ ಓಡಿದ್ರು ಅಂದ್ರೆ ಬಿ ಗುಡಿ ತನಕ ಓಡಿದ್ರು ಮಂದಿ. ಅವ ಹೋಗಿ ಬಿ ಗುಡಿ ಹತ್ತಿರ ಒಂದು ಗಿಡದ ಕೆಳಗೆ ನಿಂತ್ಕೊಂಡ. ಕಂಡಕ್ಟರ್ ಕೇಳ್ತಾನೆ, ಏಯ್ ಬಸ್ ಇಳಿದು ಯಾಕೆ ಓಡಿದಿ ಅಂದ. ಓಡಂಗೆ ಅನಿಸ್ತಪ್ಪ, ಓಡಿದೆ ಅಂದವ. ಮತ್ತು ನೀವು ಯಾಕೆ ಬಂದೀರಿ ಅಂದ. ನೀ ಬಂದಿ ಅಂತ ನಾ ಬಂದೀನಿ. ಅವರು ಓಡ್ಯಾರಂತ ನಾವು ಓಡ್ಯಾರಂತ ಹಿಂಗೆ ಮನಸ್ಸು ಹರಿಬಿಡಬಾರ್ದು. ಮನಸ್ಸದಪ್ಪ ಬಲು ಬೆರಿಕಿ, ಸುನುಕ ನಂಗೆ ಆಗಾಗ ಹೊಡಿತದಪ್ಪ ಪಿರಿಕಿ ಅಂತಿದ್ದು. ಭಾಳ ಬೆರಿಕಿರಿದು. ನಾವು ಹಾಡು ಕೇಳೇನು, ಹುಚ್ಚಕೋಡಿ ಮನಸ್ಸು ಕೇಳಿವಲ್ಲ ಹಾಡು. ಮುಂದಿನ ನೀವು ಟಿಮ್ ತುಂಬಿಕೆ ಅಟ್ಟದು. ಭಾಳ ಬೆರಿಕಿರಿದು ಮನಸ್ಸು. ಯಾವಾಗ ಏನು ಮಾಡ್ತದೆ ಗೊತ್ತಾಗೋದಿಲ್ಲ ರೀ. ಈ ಮನಸ್ಸಿನ ತೊಳಲಾಟ, ಈ ಮನಸ್ಸಿನ ಹೊರಳಾಟ ಭಾಳ ಮಜಾ ರೀ. ಅಪ್ಪೋರು ಪ್ರತಿ ವರ್ಷ ಪ್ರವಚನ. ಈ ಪ್ರವಚನವನ್ನು ಕೇಳಿದಂಥ ಒಬ್ಬ ವ್ಯಕ್ತಿ ಅಂದ, ಅಪ್ಪೋರು ಇಟ್ಟೆಲ್ಲ ಚಲೋ ಮಠ ಕಟ್ಟಕತ್ಯಾರ, ಏನು 100 ಎಕರೆ ಭೂಮಿ ಇಲ್ಲ ಅಪ್ಪೋರಿಗೆ, ಏನು 10 ಕಾಂಪ್ಲೆಕ್ಸ್ ಇಲ್ಲ, ಎಲ್ಲಿಯೂ ಸಹಿತ ಇನ್ಕಮ್ಮೇ ಇಲ್ಲ ಮಠಕ್ಕೆ. ಆದರೂ ಬಂದವ್ರಿಗೆಲ್ಲ ಅಪ್ಪವರು ವೆಲ್ಕಮ್ ಮಾಡ್ತಾರಂದ್ರೆ ನಾನು ಏನಾದರೂ ಮಠಕ್ಕೆ ಕೊಡಬೇಕು ಅಂತೂ. ಏನ್ರಿ ಏನಂತ ಮನಸ್ಸಂತ, ಏನು ಕೊಳ್ಳಿ ಅಂತದ ಮನಸ್ಸು. ಯಾರ್ಯಾರು ಏನೇನು ಕೊಟ್ಟಾರು, ಓದ್ಯಾರನ್ನ ಒಬ್ರದಾರ ಅಂತ ಕೇಳಿತದ ಮನಸ್ಸು. ಇನ್ನೂ ಓದೇ ಇಲ್ಲ ಅಂಥದ್ದು ಮನಸ್ಸು. ಓದಿದ ಮೇಲೆ ಕೊಡುವಂತೆ ಯಾಳು ಅಂತದ ಮತ್ತು ಮನಸ್ಸು. ಭಾಳ ಮನಸ್ಸು ಇದು ಯವ್ವ, ಓದಿದ ಮೇಲೆ ಕೊಡುವಂತೆ. ನಮ್ಮ ಬಸಯ್ಯ ಶಾಸ್ತ್ರಿಗಳು ಓದೇ ಬಿಟ್ಟರು ಒಂದು 4 ಮಂದಿ ಹೆಸರು. ಇವತ್ತು ಓದ್ಯಾರ ನಾಳೆ ಕೊಟ್ರ ತಾಳ ಅಂತದ ಮನಸ್ಸು. ಏಟ್ಕೊಳ್ಳಿ, ಏಟ್ರ ಕೊಡು. ಅಲ್ಲಪ್ಪ, ಈಗರ 4 ದಿವಸ ಪ್ರವಚನ ಮುಗಿದು ಹೋಯ್ತು, ಭಾಳ ಅಂದ್ರೆ ಇನ್ನೊಂದು ವಾರ ಐತಿ, ಏಟು ಕೊಡ್ತೀನಿ ನೋಡು, ಒಂದು 2,000 ರೂಪಾಯಿ ಕೊಟ್ಬಿಡು ಅಂತದ್ದು. ಎಲ್ಲಿರಿ ಮನ್ಯಾಗ ಕುಂತು 2,000 ಅನ್ನೋದ್ರೊಳಗನ ಅಂತೂ ಮುತ್ಯಾರು ಏನು ಮಠ ಚಲೋ ಕಟ್ಸ್ಯಾರ, ಅವ್ರಿಗೆ 2,000 ರೂಪಾಯಿ ಕೊಡ್ತೀನಿ ಅಂತ ಮತ್ತದು ಮನಸ್ಸು. ಭಾಳ ಡೇಂಜರ್ ಇದ್ರಿ ಮನಸ್ಸು. ಮುತ್ತೆಯವ್ರು ಯಾರಿಗೆ ಮಾಡ್ಯಾರ, ನಮ್ಗೆ ಮಾಡ್ಯಾರಲ್ಲ ಅಂದ ಮತ್ತದು. ಹಿಂಗೆ ಅನ್ಕೋಂತ ಪ್ರವಚನದ ಮೈ ಕೇಳಾಕತ್ತಿತ್ತು. 2,000 ಯಾಕೆ ಕೊಡ್ತಿದ್ದಿ, ಹ್ಯಾಂಗೆ ಅದ್ರ ಕೌಂಟರ್ನಾಗಲ್ಲಿ ದ್ವಾರ ಬಾಗಿಲು ಕೌಂಟರ್ ಇಟ್ಕೊಂಡು ಕುಂತಾರೆ, 1,000 ರೂಪಾಯಿ ಬರೆಸಿ ಬಂದ್ಬಿಡೋಣ ಅಂಥದ್ದು. ಅಲ್ಲಿ ಬರೋದ್ರೊಳಗೆ ಮತ್ತಂತೂ ನೋಡಪ್ಪ, ಬರೆಸ್ತಿದ್ದಿ, 1,000 ಯಾಕೆ ಬರೆಸ್ತಿದ್ದಿ, 100-500 ರೂಪಾಯಿ ಬರೆಸ್ಬಿಡು. ಹಿಂಗೆ ದ್ವಾರ ಬಾಗಿಲಕ್ಕೆ ಬಂತದ ಮನಸ್ಸಂತದ. 501 ಯಾಕೆ ಬರೆಸ್ತಿದ್ದಿ, 101 ಬರೆಸ್ಬಿಡಲ್ಲ, ಮುಗ್ದ ಹೋತಂತ. 101 ಬರೆಸು ಅಂತ ಆಮೇಲೆ ಬರೆಸಿದ್ರೆ ಆತು ಬಿಡು ಅಂತ ತಿಳ್ಕೊಂಡು ಬಂದು ಪ್ರವಚನ ಕುಂತ್ಕೊಂಡ. ಅಕಸ್ಮಾತ್ ನೀ 101
ಬರೆಸಿದೆ ಅಂತ ತಿಳ್ಕೊ. ಬಸೈ ಶಾಸ್ತ್ರಗಳ ಕೈಯಾಗ ಸಿಕ್ತು ಅಂದರೆ ಮೊದಲ ಹರಿತ ಬಾಯಿ ನುರಿತ ಮನುಷ್ಯ ಪರ 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 ನಿನ್ನ ಹೆಸರು ಕತ್ತರಿಸಿ ಒಗೆದು ಬಿಟ್ರೆ ನಿನ್ನ ಮರ್ಯಾದೆ ಏನು ಹೋದಿತ್ತು ಅಂಥದ್ದು. ಮನೆ ಮ್ಯಾಲೆ ಮನೆ ಕಟ್ಟಿಸಿದಿ, ಏನು ರೊಕ್ಕ ಮರ್ಯಾದೆ ಹೋದಿತ್ತಂಥದ್ದು. ಹೌದಲ್ಲ, ಅಂಥದ್ದು ಮನಸ್ಸು. ಮತ್ತು ಎಟ್ಟುಕೊಳ್ಳಿ ಏನಿಲ್ಲ, ಪ್ರವಚನ ಮುಗಿತದ. ಹ್ಯಾಂಗದ ರಾಜ್ಕುಮಾರ ಇನ್ನೊಬ್ಬ ನಮ್ಮ ಸ್ವಾಮಿಗಳು ಮಂಗಳಾರತಿ ತಟ್ಟಿ ತರ್ತಾರೆ, ₹100 ಹಾಕಿ ನಮಸ್ಕಾರ ಮಾಡಿಬಿಡು, ಪುರಾಣನೂ ಮುಗೀತು, ಪ್ರವಚನ ಮುಗೀತು ಆ ಕಡೆ ಅಂತ. ಇವು ನಮ್ಮ ಮನಸ್ಸು, ಇವು ನಮ್ಮ ಮನಸ್ಸು. ಯಾವಾಗಲೂ ಸಹಿತ ಮನಸ್ಸಿಗೆ ಬಂಧನವ ಹಾಕಬೇಕು. ಅದಕ್ಕೆ ಅಪ್ಪ ಬಸವಣ್ಣವ್ರು ಹೇಳುವ ಭಾವ ಏನದೆ, ಎಲ್ಲಿ ನೋಡಿದಡಲ್ಲಿ ಮನ ಬೆಳೆಸಿದೊಡೆ, ಆಣೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ, ಪರ ವಧುವನ್ನು ಮಹಾದೇವಿ ಎಂಬೆ. ಇದು ಮನಸ್ಸು ಎಲ್ಲಾದರೂ ನೋಡ್ತಾ ಇರ್ತದೆ, ಇದಂಗೆ ನೋಡ್ತಾ ಇರ್ತದೆ. ಹಾಗಾಗಿ ಈ ಮನಸ್ಸಿಗೆ ಒಂದು ಕ್ಷಣ ಹಿಂಗೆ ಬಂಧನವನ್ನು ಹಾಕೋಬೇಕು ಅನ್ನೋದಕ್ಕನೇ ಯೋಮ ಕಾಯಕದ ಗುರುಗುಹೇಶ್ವರ ಅಲ್ಲಮರಂತಾರೆ, ಕಾಲುಗಳೆರಡು ಗಾಲಿ ಕಂಡಯ್ಯ. ಇದು ದೇಹವು ತುಂಬಿದ ಬಂಡಿ, ಇದು ಭಾಳ ಜಾಗೃತಿಯಿಂದ ಹೋಗ್ಬೇಕ್ರಿ. ಶಿಶುನಾಳ ಶರೀಫರು ಸಹಿತ ಎಷ್ಟು ಚಲೋ ಮಾತು ಹೇಳ್ತಾರೆ, ಹೊತ್ತಂತ ಕೊಡ ಇದು ಬಿತ್ತಂದ್ರೆ ಸಿಗೋದಿಲ್ಲ, ಉತ್ತಮರ ಹಾದಿ ಹಿಡಿಯೇ ತಂಗಿ. ಕೊಡ ಹೊತ್ತ ಮೇಲೆ ತುಳುಕಲಾರ್ದಂಗೆ ಬೀಳಲಾರ್ದಂಗೆ ಎಡವಲಾರ್ದಂಗೆ ಹೋಗಬೇಕು. ಕಾಲುಗಳೆರಡು ಗಾಲಿ ಕಂಡಯ್ಯ, ದೇಹವು ತುಂಬಿದ ಬಂಡಿ ಕಂಡಯ್ಯ, ಬಂಡಿಯ ಹೊಡೆಯುವವರು 5 ಮಾಣಿಸರು. ಒಂದು ಬಂಡೆಗೆ 5 ಕುದುರೆಗಳನ್ನೇಕೆ ಇಟ್ಟೆ ಅಯ್ಯ ಅಂತಾರೆ ಸಿದ್ದಯ್ಯ ಪುರಾಣಿಕರು. ಬಂಡೆ 1, ಕುದುರೆ ಇಟ್ರಿ 5. ಯಾವ 5? ಕಣ್ಣಿಗೆ ಒಂದಿಚ್ಛೆ, ಕೈಗೆ ಒಂದಿಚ್ಛೆ, ಬಾಯಿಗೆ ಒಂದಿಚ್ಛೆ, ನಾಲಿಗೆಗೆ ಒಂದಿಚ್ಛೆ, ಮನಸ್ಸಿಗೆ ಒಂದಿಚ್ಛೆ. ಇದರಿಚ್ಛೆಯ ನರಿತು ನಡೆಯದಿದ್ದರೆ ಅದರಚ್ಚು ಮುರದಿತ್ತು ಗುಹೇಶ್ವರ. ಕಣ್ಣು ನೋಡಂಥದ್ರಿ, ಕಣ್ಣು ನೋಡಂಥದ್ದು. ಈಗ ನೋಡಿದ್ದು ಕಣ್ಣು, ಆಡಿದ್ದು ಈ ಕಡೆ ನೋಡಿ. ಏ ತಂಗಿ, 1,00,000 ಕೊಟ್ಟರು ಸಿಗದ ವಿದ್ಯೆ 1,00,000 ಕೊಟ್ಟಾಗ ಸಿಗ್ತೈತೆ ಅಂತ. ಏನು ಕೊಟ್ಟಾಗ್ರಿ? ಮೇಸ್ಟ್ರು ಹೇಳ್ತಿದ್ರು ಶಾಲ್ಯಾಗ, ಏ ತಂಗಿ 1,00,000 ಕೊಡು. ಹುಡುಗಿ ಎದ್ದು ನಿಂತ, ಸರ್ 1,00,000 ಇಲ್ಲ, ₹1 ಎತ್ಕೊಳ್ಳೇನ್ರಿ ಅಂದಕ್ಕೆ. 1,00,000 ಅಂದರೆ ಮನಸ್ಸು, 1,00,000 ಅಂದರೆ ಈ ಕಡೆ ಗಮನ, 1,00,000 ಅಂದರೆ ಈ ಕಡೆ ಕೇಳೋದು. ನೋಡಿದ್ದು ಕಣ್ಣು, ಆಡಿದ್ದು ನಾಲಿಗೆ, ಉದುರಿದ್ದು ಹಲ್ಲು, ಅತ್ತಿದ್ದು ಕಣ್ಣು. ಕಣ್ಣಿಗೆ ಒಂದಿಚ್ಛೆ, ಕೈಗೆ ಒಂದಿಚ್ಛೆ ಏನ್ರಿ, ನಾಲಿಗೆ ಒಂದಿಚ್ಛೆ, ಮನಸ್ಸಿಗೆ ಒಂದಿಚ್ಛೆರಿದು. ಈ ಮನಸ್ಸಿಗೆ ಇದರಿಚ್ಛೆಯ ನರಿತು ನಡಿಬೇಕು. ಇದರಿಚ್ಛೆಯ ನರಿತು ನಾವೇನಾದರೂ ನಡೆದಿದ್ರೆ ಅದರ ಅಚ್ಚು ಅಂದರೆ ಈ ಶರೀರನೇ ಮುರಿದು ಬಿದ್ದು ಬಿಡ್ತದೆ. ಹಾಗಾಗಿ ಈ ಮನಸ್ಸನ್ನು ಚಂದ ಹೆಂಗಿಟ್ಕೊಳ್ಬೇಕು ಅಂದ್ರೆ, ಈ ಮನಸ್ಸಿಗೆ ಒಮ್ಮೊಮ್ಮೆ ಇದು ಭಾಳ ಕೋಡಿ ವ್ಯಾಪಾರ ಮಾಡ್ತಿರ್ತದೆ. ಇದು ಹುಚ್ಚು ಕೋಡಿ ಮನಸ್ಸಲ್ಲ ಇದು. ಯಾವ ಹೊತ್ತಿನೊಳಗೆ ಏನು ಗತ್ತು ತೆಗಿತದೆ ಇದಕ್ಕೆ ಗೊತ್ತಾಗೋದಿಲ್ಲ ಈ ಮನಸ್ಸಿಗೆವ. ಅದಕ್ಕೆ ಈ ಮನಸ್ಸು ಬಯಸ್ತದೆ. ಏನಂತ ಬಯಸ್ತದ್ರಿ ಇದು? ಮನಿ ಇಲ್ಲ ಅಂತದ, ಹೊಲ ಇಲ್ಲ ಅಂತದ, ಬಂಗಾರ ಇಲ್ಲ ಅಂತದ. ಈ ಮನಸ್ಸಿನೊಳಗೆ ಯಾವಾಗ ಮನಸ್ಸು ವಿಕಾರಗೊಳ್ತದಂದ್ರೆ, ಮನಸ್ಸಿನೊಳಗೆ ದುರಾಶೆ ಮನೋಭಾವ ಉತ್ಪತ್ತಿ ಆಯಿತು ಅಂದ್ರೆ ಈ ಮನಸ್ಸು ವಿಕಾರಗೊಂಡು ಬಿಡ್ತದೆ. ಹಾಗಾಗಿ ಮನುಷ್ಯನಿಗೆ ಮನಸ್ಸು ವಿಕಾರಗೊಳ್ಳುವಂಥ ದುರಾಲೋಚನೆಗಳು, ದುರಾಶೆ ಯಾವಾಗಲೂ ಸಹಿತ ತಲೆದೂರಬಾರದು. ಬಟ್ಟೆಯಲ್ಲಿ ಹೊನ್ನು ವಸ್ತ್ರ ಒಡವೆ ಬಿದ್ದೆಯಾದಾಡಡೆ, ಕೈ ಮುಟ್ಟಿ ಎತ್ತಿದೆನಾದಡೆ, ನಿಮ್ಮಾಣೆ ನಿಮ್ಮ ಪ್ರಮತರಾಣೆ ಶಂಭು ಜಕ್ಕೇಶ್ವರ. ಬರೆದವರು ಏನು ವಿಶ್ವವಿದ್ಯಾಲಯ ಮೆಟ್ಟಲನ್ನು ಏರಿದವಳಲ್ಲ ಏನ್ರಿ, ಎದೆಗೆ ಅಕ್ಷರ ಜ್ಞಾನವೇ ಇಲ್ಲದಂಥ, ನಿತ್ಯಲು ಸಹಿತ ಕಲ್ಯಾಣದ ಅಂಗಳದಲ್ಲಿ ಕಸಬಗೂಡಿಸಿ ವಚನವನ್ನು ಬರಿತಾಳೆ. ಕಸ ಹೊಡೆಯುವಂಥ ಸತ್ಯಕ್ಕ, ಅಲ್ಲಿ ಬಂಗಾರ ಬಿದ್ದಿರವಲ್ಲಕ್ಕ, ಅಲ್ಲಿ ದುಡ್ಡು ಬಿದ್ದಿರವಲ್ಲಕ್ಕ,
ನಾನು ಕೈ ಮುಟ್ಟಿ ಎತ್ತಿದೆ ನಾದಡೆ, ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ. ನಾವು ರೀ ದಾರ್ಯಾಗ 20 ರೂಪಾಯಿ ಬಿದ್ದಿತ್ತಂದ್ರೆ ಗಪ್ಪನ ಆ ಕಡೆ ಈ ಕಡೆ ನೋಡಿ ಕಾಲು ಇಟ್ಟು, ಮತ್ತು ದೀಪಾವಳಿ ದಿವಸ ಲಕ್ಷ್ಮೀ ಬಾರಮ್ಮ ಕಾಲಿಟ್ಟು ಯಾಕೆ ಬರ್ತಾಳೆ ಲಕ್ಷ್ಮಿ ಕಾಲಿಟ್ಟ ಮೇಲೆ ಏನ್ರಿ? ತಾಯಿ ನೆನಪಿಟ್ಟುಕೊಳ್ಳಿ. ದುರಾಸೆ ಮನುಷ್ಯನನ್ನು ಹೆಂಗೆ ಬದುಕಿಸ್ತದೆ ಅದು? ಆಸೆಗೆ ದಾಸನಾದವನು ಇಡೀ ಜಗತ್ತಿಗೆ ದಾಸನಾಗ್ತಾನೆ. ಯಾರು ಆಸೆಯನ್ನು ಜಯಿಸಿರ್ತಾರೆ ಅವರಿಗೆ ಇಡೀ ಜಗತ್ತೇ ದಾಸ ಆಗಿರ್ತದೆ. ನಮ್ಮ ಗದಗ ಪಕ್ಕದಲ್ಲಿ ಒಂದು ಊರದೆ, ನರೇಗಲ್ ಹತ್ತಿರ ಕೋಡಿಕೊಪ್ಪ ಅಂತ ಒಂದು ಊರು ಬರ್ತಾರೆ. ಅಲ್ಲೊಬ್ಬ ಮುತ್ತೆ ಆಗಿ ಹೋದ. ಆತನ ಹೆಸರೇ ಹುಚ್ಚೀರಪ್ಪಜ್ಜ. ಹುಚ್ಚೀರಪ್ಪಜ್ಜ ಆತ ಈ ಮನುಷ್ಯರ ಜೊತೆ ಎಂದೂ ಸಹಿತ ಊಟ ಮಾಡಲಿಲ್ಲ. ಆತ ಊಟಕ್ಕೆ ಹಿಂಗೆ ತಾಟ್ ಹಿಡ್ಕೊಂಡು ಕುಂತ ಅಂದ್ರೆ ಅವನು ಊಟದ ತಟ್ಟೆಯೊಳಗೆ ನಾಯಿ ಬೆಕ್ಕು ಬಂದು ಊಟ ಮಾಡ್ತಿದ್ದು. ನಾಯಿ ಬೆಕ್ಕು ಯವ್ವ ನೀವು ಹೋಗಿ ಬರ್ರಿ, ಈಗ ಗೊತ್ತಾತ ನನ್ನ ಸ್ವಾಮಿ, ಆಧಾರ್ ಕಾರ್ಡ್ ಇರೋದ್ರೊಳಗೆ ಹೋಗಿ ಬರ್ರಿ ಒಮ್ಮೆ ಏನ್ರಿ. ಆ ವೀರಪ್ಪಜ್ಜನ ಸನ್ನಿಧಿಗೆ ಒಂದು ನಾಯಿ ಆಗಲಿ ಬೆಕ್ಕಾಗಲಿ ದ್ವೇಷವನ್ನು ಮರೆತು ಪ್ರೀತಿಯಿಂದ ಊಟ ಮಾಡ್ತಿದ್ವು. ಇವತ್ತಿಗೂ ಎಲ್ಲ ದೇವರಿಗೆ ಟೆಂಗ, ಕಾಯಿ, ಕರ್ಪೂರ ಇವೆಲ್ಲವನ್ನು ತೆಗೆದುಕೊಂಡು ಹೋಗ್ತೀನಿ ನೀವು. ಆದರೆ ಆತನ ಮಠಕ್ಕೆ ಹೋಗಬೇಕಾದ್ರೆ ಏನಿಲ್ಲ, ಒಂದು ಹಾಲು, ಒಂದೆರಡು ಬಿಸ್ಕೆಟ್ ತೆಗೆದುಕೊಂಡು ಹೋಗಿ ಅಲ್ಲೊಂದು ತಟ್ಟೆ ಇರ್ತದೆ, ಹಿಂಗೆ ತಟ್ಟೆಯನ್ನು ಹಿಂಗೆ ಜಣ್ಣಂತ ಬಾರಿಸಿದರೆ ಬೆಕ್ಕು ನಾಯಿ ಎಲ್ಲವೂ ಓಡಿ ಬಂದು ಒಂದೇ ತಾಟಿನೊಳಗೆ ಕುಂತು ಅವು ಊಟ ಮಾಡ್ತಾವೆ. ಇವತ್ತಿಗೂ ಹಾಲು ಬಿಸ್ಕೆಟ್ ತಿಂತಾವೆ. ಆತನ ಪೂಜೆ ಮುಗೀತು ಅಂದ್ರೆ ನಗಾರಿ ಸಪ್ಪಳ ಅಂತಂದ್ರೆ ಆತನಿಗೆ ಮಹಾಮಂಗಳಾರತಿ ಆಗೋ ತನಕನೂ ಸಹಿತ ಮುಗುಲಿಗೆ ಮುಖ ಮಾಡಿ ಆ ನಾಯಿಗಳೆಲ್ಲ ಭೋ ಅಂತ ಒದರ್ತಾ ಇರುತ್ತಾವೆ. ಅಂತ ಕೋಡಿಕೊಪ್ಪ ಹುಚ್ಚೀರಪ್ಪಜ್ಜ ವಿರಾಗಿ ವಿರಾಗಿ ಹಿಂಗೆ ಕಾಲು ಚಾಚಿಕೊಂಡು ಕುಂತಿದ್ದ. ಒಂದು ಕಾಲು ಮಡಚಿದ್ದ, ಒಂದು ಕಾಲು ಚಾಚಿದ್ದ. ಸ್ವತಂತ್ರ ಸಿಗುವುದಕ್ಕಿಂತ ಪೂರ್ವದೊಳಗೆ ಬ್ರಿಟಿಷ್ ಅಧಿಕಾರಿ ಒಬ್ಬ ಹಿಂಗೆ ಹೊರಟಿದ್ದ. ಒಬ್ಬ ಹೇಳ್ತಾನೆ, ಅಲ್ಲಯ್ಯ ಬ್ರಿಟಿಷ್ ಅಧಿಕಾರಿಗಳು ಬರ್ತಾ ಇದ್ದಾರೆ, ಕಾಲು ಚಾಚಿಯಪ್ಪ, ಕಾಲು ಮಡಚ್ಕೊಂಡು ಕುಂದರು, ಅಧಿಕಾರಿ ಬರ್ತಾ ಇದ್ದಾರೆ. ಅವನಂತಾನೆ ವೀರಪ್ಪಜ್ಜ, ಯಾವ ಬಂದು ನನಗೇನಾಗಬೇಕೈತೆ ಅಂದವ. ಯಾವ ಬಂದು ನನಗೇನು? ಆರು ಮುರಿದು ನಮ್ಮನ್ನೇನು ಮಾಡುವರು, ಊರು ಮುರಿದು ನಮ್ಮನ್ನೆಂತು ಮಾಡುವರು. ಸುಮ್ಮ ಕುಂತ್ಕೊಂಡು ಕಾಲೇನು ಮಡಚಲಿಲ್ರಿ, ಹಂಗೆ ಚಾಚೆ ಕುಂತಿದ್ದು. ಅವ ಬ್ರಿಟಿಷ್ ಅಧಿಕಾರಿ ಕುದುರೆ ತೊಗೊಂಡು ಬಂದು ನಿಂತ. ಏನಪ್ಪ, ನಾನು ದೊಡ್ಡ ಅಧಿಕಾರಿ ಬಂದ್ರೂ ಸಹಿತ ಕಾಲು ಚಾಚ್ಕೊಂಡು ಹಂಗೆ ಕುಂತಿಯಲ್ಲ, ಕಾಲು ಮಡಚಬೇಕಿಲ್ಲ ಅಂದ. ಅವಾಗ ಮುತ್ಯ ಹೇಳ್ತಾನೋ, ನಾ ಯಾಕೆ ಕಾಲು ಚಾಚೀನಿ ಅಂದ್ರೆ, ಕೈ ಚಾಚೋದು ಬಿಟ್ಟಿನಿ, ಅದಕ್ಕೆ ಕಾಲು ಚಾಚಿನೋ ಮಗನ ಅಂದವ. ಅರ್ಥ ತನ್ನ ಹೇಳೋದು, ಕೈ ಚಾಚೋದು ಬಿಟ್ಟಿನಿ ಅದಕ್ಕೆ ಕಾಲು ಚಾಚೀನಿ ಅಂದವ. ಎಂಥ ವಿರಾಗ್ರಿ, ಎಂಥ ನಿರಾಶೆ ಮನೋಭಾವ. ಆಸೆಯ ನಳಿಬೇಕು ಎಲ್ಲೆ ಮನವೇ, ಆಸೆಯ ನಳಿದು ಈಶ ಮಹಂತನ ಪಾದ ಹಿಡಿಬೇಕು. ಎಲ್ಲಿವರೆಗೂ ನಾವು ಆಸೆಗೆ ದಾಸರಾಗಿರ್ತೀವಿ ಅಂದರೆ ಇನ್ನೊಬ್ಬರಿಗೆ ದಾಸರಾಗಲೇಬೇಕು. ನಿನ್ನ ಹೆಸರಿನಲ್ಲಿ ತುಪ್ಪ ಬಿಟ್ಟವರುಂಟು, ನಿನ್ನ ಹೆಸರಿನಲ್ಲಿ ಸೊಪ್ಪು ಬಿಟ್ಟವರುಂಟು, ನಿನ್ನ ಹೆಸರಿನಲ್ಲಿ ಉಪ್ಪು ಬಿಟ್ಟವರುಂಟು, ತಪ್ಪು ಬಿಟ್ಟವರು ತೋರ. ನಿನ್ನ ಹೆಸರಿನಲ್ಲಿ ಕೇಶ ಬಿಟ್ಟವರುಂಟು, ನಿನ್ನ ಹೆಸರಿನಲ್ಲಿ ವೇಷ ಮರೆಸಿದವರುಂಟು, ನಿನ್ನ ಹೆಸರಿನಲ್ಲಿ ದೇಶ ತೊರೆದವರುಂಟು, ಆಸೆ ತೊರೆದವರು ತೋರ. ಸ್ವತಂತ್ರ ಧೀರ ಸಿದ್ದೇಶ್ವರ. ದೇವರ ಹೆಸರಿನೊಳಗೆ ಉಪ್ಪು ಬಿಟ್ಟಿರಿ ಯವ್ವ. ಯವ್ವ ನಿಮ್ಮ ಉಪವಾಸನ ಹೇಳಕತ್ತೇನೆ ನಿಮಗೆ. ಬಾಳೆಕಾಯಿ ತಿನ್ನೋದು ಬಿಟ್ಟು, ಬಾಳೆಹಣ್ಣು ತಿನ್ನೋದು ಬಿಟ್ಟಿರಿ. ಉಪವಾಸ ಏನು ಉಪವಾಸ ರೀ? ಅನ್ನ ಒಂದು ಬಿಟ್ಟು ಉಳುಕಿದ್ದೆಲ್ಲ ಜಡಿ ನಡಿ ಮಡಿ ಆ ಕಡೆ. ಅನ್ನ ಒಂದ್ರೆ ಪಾಠ ಬಿಡೋದ್ರಿ, ಉಳುಕಿದ್ದೆಲ್ಲ ನಡೀತೈತಿ. ಇಡ್ಲಿ ತಿಂದು ನಡೀತೈತಿ, ಇಡ್ಲಿ ಅದ್ರಾಗಿಂದ ಆಗಿತ್ತವ. ಮಂಡಾಳ ತಿಂದು ನಡೀತೈತಿ, ಹಾಂ ಮಂಡಾಳ ನಡೀತೈತಿ. ಮಿರ್ಚಿ ತಿಂದು ನಡೀತೈತಿ ಅವ, ಬಜ್ಜಿ ತಿಂದು ನಡೀತೈತಿ. ಏನು ಉಣಬಾರ್ದ್ರಿ? ಅನ್ನ ಒಂದ ಉಣಬಾರ್ದ್ರಿ ಅವ. ಇದು ಉಪವಾಸ ಏನು? ಉಪ ಅಂದರ ಸಮೀಪ, ವಾಸ ಅಂದ್ರೆ ಇರೋದಕ್ಕೆ ಉಪವಾಸ ಅಂತ ಕರೀತಾರೆ. ಮತ್ತು ದೇವರ ಹೆಸರಿನಲ್ಲಿ ನಾವು ಉಪ್ಪು ಬಿಟ್ಟೀವಿ, ಸೊಪ್ಪು ಬಿಟ್ಟೀವಿ,
ತುಪ್ಪ ತಿನ್ನೋದು ಬಿಟ್ಟಿವಿ. ಒಬ್ಬರರ ಬಂದು ಫಕೀರೇಶನ ಗದ್ದಿಗೆ ಮುಂದೆ, ಯಪ್ಪ ನನ್ನ ತಪ್ಪುಗಳು ಅನಂತ, ನಿನ್ನ ಸೈರಣಿಗೆ ಲೆಕ್ಕವಿಲ್ಲ. ತುಪ್ಪದಾರತಿಯನ್ನು ತಪ್ಪದೇ ನಾ ಬೆಳಗುವೆ, ಎನ್ನ ತಪ್ಪುಗಳನ್ನು ಒಪ್ಪಿಕೊಂಡು ಎನ್ನನ್ನು ಗಪ್ಪನೆ ಅಪ್ಪಿಕೊಂಡು ಬಿಡು ಅನ್ನುವ ಭಾವ ಬಂತು ಅಂದ್ರೆ ನೀವು ಎಲ್ಲ ಬಿಟ್ಟಿದ್ದಕ್ಕೂ ಸಾರ್ಥಕ ಅನ್ನೋ ತಲೆಯಾಗಿಟ್ಟುಕೊಂಡು. ಏನ್ರಿ ದೇವರ ಹೆಸರಿನಲ್ಲಿ ಏನು ಬಿಟ್ಟಾರೆ ಅವ್ವ? ಕೇಶ ಕೂದಲೇ ಬಿಟ್ಟಾರ. ನಾ ಮೊನ್ನೆ ಬಳ್ಳಾರಿ ಪ್ರವಚನಕ್ಕೆ ಹೋಗಿದ್ದೆ, ಇದಕ್ಕಿಂತ ಅಪ್ಪವ್ರು ಫೋನ್ ಹಚ್ಚಿದಾಗ ಅಲ್ಲಿ ಬಳ್ಳಾರಿಯಾಗಿದ್ದೆ. ನಾನು ಎಲ್ಲಿದ್ದೀರಿ ಅಂತ ಕೇಳಿದ್ರು, ಬುದ್ಧಿ ಬಳ್ಳಾರಿಯಾಗಿದ್ದೀನಿ. ಮುಗಿಸ್ಕೊಂಡು ವಾಪಸ್ಸು ತಿರುಪತಿ ಟ್ರೈನಿಂದ ಗದಗ ಹೊರಟಿದ್ದೆ. ನಾನು ಟ್ರೈನ್ನಲ್ಲಿ ಹಿಂಗೆ ಕುಂತ್ಕೊಂಡಿದ್ದೆ. ಬಾಜು ಒಂದು ತಲೆ ಗುಂಡ ಗೊತ್ತಾನ, ಚಟ್ನಿ ತಿಂತೀರಲ್ಲಿ, ಹಿಂಗೆ ಕುಂತಿತ್ತು. ಯಾವ್ರಣ್ಣ ಅಂದೆ ನಾನು. ಯಾವ್ರಣ್ಣ ಅಂತಿ? ನಾನು ಹೆಣ್ಮಗಳದಿನಪ್ಪ ಅಂದಕ್ಕೆವ. ತಿರುಪತಿಗೆ ಹೋಗಿ ಬಂದ್ರೆ ತಲೆ ಬೋಳಿಸಿ, ಹೆಣ್ಣು ಯಾವುದೋ ಗಂಡದು ಗೊತ್ತಾಗಿಲ್ಲ ನಾನು ಹೇಳ್ಬೇಕ. ಯಾಕಪ್ಪ ತಲೆ ಬೋಳಿಸಿನ ಮಂದಿ ಎಂದೆ? ಎಲ್ಲ ತಿರುಪತಿಗೆ ಹರಕೆ ಹೊತ್ತಿದ್ದು ನಾಡ್ರಿ ಅಂದಕ್ಕೆವ. ದೇವರಿಗೆ ಕೇಶ ಕೊಟ್ಟೀವಿ ಏನ್ರಿ, ವೇಷ ಮರೆಸೀವಿ, ದೇಶ ತೊರೆದೀವಿ. ಆಸೆ ತೊರೆದವರು ಏನಾದರೂ ಇದಾರೆ ಈ ಜಗತ್ತಿನೊಳಗ? ಇಲ್ಲ. 100 ನೋದಿ 100 ಕೇಳಿದರೇನು ಆಸೆ ಹರಿಯದು ರೋಸೆ ಬಿಡದು, ಮಾತಿನಂತೆ ಮನವಿಲ್ಲದವರ ಜಾತಿ ಡಂಬರ ನೋಡಿ ನಗುವ ನಮ್ಮ ಕೂಡಲ ಸಂಗಮ ದೇವ. ನೀ ಏನು ಓದಿ ಏನು ಕೇಳಿ ಏನು ಫಲಾಪ? ನಿನ್ನಲ್ಲಿ ಆಸೆ ಹೋಗಿಲ್ಲ, ನಿನ್ನಲ್ಲಿ ದ್ವೇಷ ಹೋಗಿಲ್ಲ, ನಿನ್ನಲ್ಲಿ ರೋಷ ಹೋಗಿಲ್ಲ ಅಂದ್ರೆ ನೀ ಏನು ಕೇಳಿ ಏನು ಓದಿ ಏನು ಫಲ ಅಂತ ಕೇಳ್ತಾರೆ ಅಪ್ಪ ಬಸವಣ್ಣವರು. ಹಾಗಾಗಿ ಮನುಷ್ಯನಿಗೆ ಈ ಮನಸ್ಸಿಗೆ ಒಂದೇನಾದರೂ ಸ್ವಲ್ಪ ಸಡಿಲು ಬಿಟ್ಟಿವೆ ಅಂದರೆ ಇದು ದುರಾಸೆ ಒಳಗೆ ನಿರ್ಮಾಣಗೊಂಡು ಬಿಡ್ತದೆ ತಾಯಿ. ಏನು ದುರಾಸೆ ರೀ? ಸುಮ್ಮನೆ ಘಟನೆ ಹೇಳ್ತೀನಿ ನೋಡಿ, ನೆನಪಿಟ್ಟುಕೊಡ್ರಿ. ಎಂಥ ದುರಾಸೆ ರೀ. ಅಣ್ಣ ತಮ್ಮ ಇಬ್ಬರು ಕೂಡಿಕೊಂಡು ಹೊಲಕ್ಕೆ ಹೋಗ್ಯಾರ, ನೇಗಿಲು ಹೊಡೆಯಕ್ಕೆ ಹೋಗ್ಯಾರ. ತಮ್ಮ ಮುಂದೆ ಹಿಂಗೆ ನೇಗಿಲ ಹಿಡ್ಕೊಂಡು ಹಿಂಗೆ ನೇಗಿಲು ಹಿಂಗೆ ಹರಗ್ತಾ ಹಿಂಗೆ ಹೊಡಿತಾ ಇದ್ದ. ಆ ನೇಗಿಲಿಗೆ ಒಂದು ಸ್ವಲ್ಪ ಕಣ್ಣನೆ ಸಪ್ಪಳತ್ತು. ಏನು ಅಂತ ನೇಗಿಲನ್ನು ಎತ್ತಿ ನೋಡಿದರೆ ಬಂಗಾರದ ಹಂಡೆ. ಯವ್ವ ಅಡ್ರೆಸ್ ಕೊಡ್ರಿ ಅಂತೀರೇನು ಹೆಂಗ್ರಿ? ಹೀಗಾಗಿ 80,000ಕ್ಕೆ ಹೋಗ್ತದೆ ಹಣೆ ಬರ್ಕ. ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷಣಾತ್. ಬಂಗಾರದ ಹಂಡೆ ಮುಂದೆ ಹೊಡಿತಿದ್ದ ತಮ್ಮ ಹಿಂದೆ ನೋಡಿದ. ಅಣ್ಣ ಅಂದ. ಏನು ಅಣ್ಣ? ಬಂಗಾರದ ಹಂಡೆ ಹೆತ್ತದೆ ತಮ್ಮ. ಮತ್ತು ಊರಾಗ ಸುದ್ದಿ ಗೊತ್ತಾಯ್ತು ಅಂದರೆ ತೆರಿಗೆ ಕಟ್ಟಬೇಕಾಕತ್ತಿ, ಸರ್ಕಾರ ವಶಿ ಕೊಡ್ಕೊಂಡು ಬಿಡ್ತದೆ ತಮ್ಮ. ಏನು ಮಾಡೋದು ಬೇಡ, ಅದನ್ನು ತೆಗೆಯೋಣ ಅಂತ ತೆಗೆದು ಈ ಬಣಿವಿ ಅಂತಿರಲ್ಲ, ಕಣಿಕಿ ಬಣಿವಿ, ಅದರೊಳಗೆ ಮುಚ್ಚಿಟ್ಟು ರಾತ್ರಿ ತೆಗೆದುಕೊಂಡು ಹೋದ್ರಾತು ಅಂತ ತಿಳ್ಕೊಂಡು ಹಿಂಗೆ ತಮ್ಮ ರಂಟಿ ಹೊಡಿತಿದ್ದ, ನೇಗಿಲು ಹೊಡಿತಿದ್ದ, ಇವನು ಹೊಡಿತಿದ್ದ. ಅಣ್ಣನ ತಲೆಯಲ್ಲಿ ಒಂದು ದುರಾಲೋಚನೆ ಬಂತು. ಏನು ಬಂತು? ಈ ಬಂಗಾರದ ಹಂಡೆ ನನಗಟ್ಟ ಸಲ್ಲಬೇಕು ಅಂತವನು ದುರಾಸೆ. ತಮ್ಮ ಮುಂದೆ ನೋಡಿ ಕೆಲಸ ಮಾಡುವಾಗ ದೊಮ್ಮನೊಂದು ದಪ್ಪನ ಬಡಗಿ ತಗೊಂಡು ಆತನ ನಡು ನೆತ್ತಿಗೆ ಧಮ್ಮಂತ ಹೊಡೆದು ಬಿಟ್ಟ. ಆ ಹೊಡೆತವನ ತಾಳಲಾರ್ದನು ವಿಲಿ 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 ಒದ್ದಾಡಿ ಸತ್ಯ ಹೋಯ್ತಿರೋದು. ಆತನ ಹೆಣವನ್ನು ಧರ ಎಳ್ಕೊಂಡು ಎಲ್ಲಿ ಬಂಗಾರದ ಹಂಡೆ ಮುಚ್ಚಿಟ್ಟಿದ್ದು ಅಲ್ಲಿ ಹೋಗಿ ಮುಚ್ಚಿಟ್ಟದನ್ನು. ಮಧ್ಯಾಹ್ನ 12 ಗಂಟೆ ಆಗಿತ್ತು. ಮನೆಯಾಗಿದ್ದಂಥ ಅವ್ವ ಮಕ್ಕಳು ಹೊಲಕ್ಕೆ ಹೋಗಿದ್ದಾವು, ಊಟಕ್ಕೆ ಬಂದಿಲ್ಲ ಅಂತ ತಿಳ್ಕೊಂಡು ಮುಗುಲು ನೋಡಿ ಬುತ್ತಿ ತಲೆ ಮೇಲೆ ಹೊತ್ಕೊಂಡು ಹೊಲಕ್ಕೆ ಬಂತ್ರಿ ತಾಯಿ. ಹೊಲಕ್ಕೆ ಬಂದು ಹಿಂಗೆ ನೋಡಿದ್ರು. ಏ ತಮ್ಮ, ನಿಮ್ಮ ತಮ್ಮ ಎಲ್ಲಿ? ಅವನ ನನ್ನ ಮಾತಲ್ಲಿ ಕೇಳ್ತಾನವ. ಅವನು ಎಲ್ಲೋ ಹೋಗ್ಯಾನ. ಯಪ್ಪ ಅವ ಸಣ್ಣವ, ಅವ ಆಮೇಲೆ ಬಂದು ಊಟ ಮಾಡೋಲಕ್ಕ ನೀ ಊಟ ಮಾಡ್ಯಪ್ಪ ಅಂತ ತಿಳ್ಕೊಂಡು ತಾಯಿ ಒಂದು ರೊಟ್ಟಿ ಹಚ್ಚಿ ಮಗನ ಕೈಯ ಕೊಟ್ಟು ಹೀಂಗ ಹೊಲದಾಗ ತಿರುಗಾಡಿಕೋಂತ ಹೊರಟಿತ್ತು. ಆ ಬಣಿವ್ಯಾಗ ಏನು ತಮ್ಮನ ಹೆಣ ಇಟ್ಟಿದ್ನಲ್ಲ, ಅದರ ರಕ್ತ ಹಿಂಗೆ ಸೋರ್ಕೋಂತ ಬರಾಕತ್ತಿತ್ತು. ಮುದುಕಿ ನೋಡ್ತದಿನ್ನ ಆಯಿ, ಅವ್ವ ನೋಡ್ತದ. ನೋಡಿ ಊರಾಗೆಲ್ಲ ಸುದ್ದಿ ಮಾಡಿತು ಅಂದರೆ ನನಗೆ ಜೈಲೇ ಗತಿ. ಹೇಗೆ ಮಾಡಬೇಕು? ಯಾವ ತಮ್ಮನಿಗೆ ಬಡಿಗೆ ಉಪಯೋಗ ಮಾಡಿದ್ದ, ನವ ಮಾಸ ಗರ್ಭದಲ್ಲಿ ಹೊತ್ತು ಹೆತ್ತು ಸಾಕಿ ಸಲಹಿ ತುತ್ತನ್ನುಣಿಸಿ ಹಡೆದು ಬೆಳೆದು ಪೋಷಿಸಿದಂಥ ಆ ಹಡೆದಮ್ಮನಿಗೆ ಅದೇ ಬಡಿಗೆ ಉಪಯೋಗ ಮಾಡಿದ. ನಡು ನೆತ್ತಿಗೆ ಹೊಡೆದ ವಯೋಮಾನದ ಮುದುಕಿ ವಿಲಿ ವಿಲಿ ಒದ್ದಾಡಿ ಸತ್ತು ಹೋಗಿಬಿಡ್ತು. 2 ಹೆಣ ಒಗದ. ರಾತ್ರಿ 12 ಗಂಟೆಗೆ ಮನೆಯಿಂದ ಬಂದ.
ಬಂಗಾರದ ಹಂಡೆ ಹೊತ್ತುಕೊಂಡು ಓಡಿ 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 ಹೊರಟಿದ್ದ 4 ಮಂದಿ ಕಳ್ಳರು ಎದುರಿಗೆ ಬಂದರು. ಏನಿಲ್ಲೋ, ಯಾರು ನೀನು? ಅವ ಅಂತಾನ, ಇಲ್ರಿ ನಮ್ಮ ಮನ್ಯಾಗ ಪೂಜೆ ಐತ್ರಿ, ನಾ ಮಡಿ ನೀರು ಒಯ್ಯಾಕತ್ತೀನಿ ನಮ್ಮ ಬಾವ್ಯಾಗಿಂದ ಅಂದ. ಅವರು ಕಳ್ಳರಂತರು, ನೋಡಪ್ಪ ನಾವು ಕಳ್ಳತನ ಮಾಡಕ್ಕೆ ಹೋಗಿದ್ವಿ, ಪೊಲೀಸರು ಬೆನ್ನು ಹತ್ಯಾರ, ನಮಗೆ ನೀರಡಿಕೆ ಆಗ್ಯದ, ನೀ ಆಮೇಲೆ ನೀರು ತುಂಬ್ಕೊಂಬ, ನನಗೆ ಅವ್ನು ನೀರು ಕೊಡು ಅಂದ್ರು ಅವರು. ಇಲ್ರಿ ನಾ ಮಡಿ 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 ಅಂದ. ಏನು ಮಡಿಯೋ? ಮನ ಸುದ್ದಿ ಇಲ್ಲದ ಮಾಡುವ ಮಡಿ ನಿಜವಾದ ಕಾಲ್ಮಡಿ. ಮಡಿ 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 ಎಂದು 100 ಮಡಿ ಹಾರ್ತೀಯಪ್ಪ ಏನ್ರಿ? ಅವನಂತಾನೆ, ಏನಪ್ಪ ನನಗೆ ನೀರು ಬೇಕು. ಅವನು ಇಳಿಸಿದ್ರು, ನೋಡಿದ್ರು ಅವರು, ಅರೇ ರೇ 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 ಬಂಗಾರ ಸಾಕು, ಇನ್ನು ಜೀವಮಾನ ಪೂರ್ತಿ ಕಳ್ಳತನ ಮಾಡೋದು ಬೇಡ ಅಂದ್ರೆ ಅವ್ರು ಸುಮ್ಮನೆ ತೆಗೆದುಕೊಂಡು ಹೋದ್ರೇನು? ಇಲ್ಲ, ಇವನ್ನ ಕೊಂದು ಹಂಡೆ ತಗೊಂಡು ಎಲ್ಲಿ ಬಾವಿ ಐತಿ ಅಲ್ಲಿ ನೀರು ಕುಡಿದು ಹಂಚಿಕೊಳ್ಳೋಣ ಅಂತ ಹೋದರು. ನೋಡಪ್ಪ ಕತ್ತಲದೊಳಗೆ ಯಾರಿಗೆ ಗೊತ್ತಾಗತ್ತೆ ಏನು ಗೊತ್ತಾಗೋದಿಲ್ಲ. ಅಕಸ್ಮಾತ್ ನಾವೇನಾದ್ರು ಹಂಚ್ಕೊಳ್ಳೋಕೆ ಹೋದ್ರೆ ಕೋತಿ ತೂಕ ಮಾಡ್ದಂಗೆ ಆಕೈತೆಪ್ಪ ನಮ್ಮ ವ್ಯಾಪಾರ ಅಂತರವ್ರು. ಬೆಳಗಾನ ಕಾದ್ರು, ಹಂಡೇನ ಕಾದು 4 ಮಂದಿ ವಿಚಾರ ಮಾಡ್ತಾರೆ, ನೋಡಪ್ಪ ಇಬ್ಬರು ಹೋಗಿ ಚೆನ್ನಾಗಿ ಊರಾಗ ಊಟ ಕಟ್ಟಿಸ್ಕೊಂಡು ಬರ್ರಿ, ನಾವಿಬ್ಬರು ಕಾಯ್ತೀವಿ, ಬಂದ ಮೇಲೆ 4 ಮಂದಿ ಸಮಾನವಾಗಿ ಹಂಚಿಕೊಳ್ಳೋಣ. ಅಂತ ಊರಾಗಿಬ್ಬರು ಊಟ ತರಕ್ಕೆ ಬಂದರು. ಊರಿಗೆ ಊಟ ತರಕ್ಕೆ ಬರೋರು ವಿಚಾರ ಹಿಂಗೆ ಹೊಳಿತಲ್ಲ, ನೋಡು ದೋಸ್ತ, ಅದು ನನಗೆ ನಿನಗೆ ಮಾತ್ರ ಸಲ್ಲಬೇಕು, ಅವರಿಬ್ಬರಿಗೆ ಸಲ್ಲಬಾರ್ದು ಅಂದ್ರೆ ಇವರು. ಮತ್ತೇನು ಮಾಡೋದು? ಅನ್ನದಾಗ ವಿಷ ಬೆರೆಸ್ಕೊಂಡು ಹೋಗಿಬಿಡೋಣ ಅಂದರು. ಇಲ್ಲೇನು ಬಾವಿ ಕಟ್ಟಿ ಕುಂತಿದ್ರಲ್ಲ ಇವ್ರು ಕಾಯ್ಕೊಂತ, ಅವ್ರು ಬುತ್ತಿ ತರ್ತಾರು, ಬಾವಿಗೆ ಇಳಿಸಾಣು, ಕೆಳಗೆ ಇಳಿಸಿ ದೊಡ್ಡದು ಕಲ್ಲು ತೊಗೊಂಡು ಎತ್ತಿ ತಲೆ ಮೇಲೆ ಹೋಗ್ಯಾನು, ನನಗೆ ನಿನಗೆ ಮಾತ್ರ ಸೇರಬೇಕು ಅಂದರು. ಅವರು ಅನ್ನದಾಗ ವಿಷ ಹಾಕ್ಕೊಂಡು ಬಂದರು, ಮುಖ ತೊಳ್ಕೋರಿಂತ ಕೆಳಗಿಳಿಸಿದ್ರು, ಅವರು ಕಲ್ಲು ಒಗೆದ್ರು, ಇವರು ಆ ಅನ್ನ ಉಂಡ್ರು, ಹಂಡೆ ಅಲ್ಲೇ ಇತ್ತರಿ. ಅದು ನಗ ಕತ್ತಿತ್ತದ ಹಂಡೆ. ಹುಚ್ಚರ, ಬೆನ್ನಿಗೆ ಬಿದ್ದ ತಮ್ಮನ್ಲಿಲ್ಲಲ್ಲೋ, ಹಡದ ತಾಯಿ ಅನ್ನಲಿಲ್ಲಲ್ಲ, ಜೀವದ ಜೀವ ಗೆಳೆಯ ಅನ್ನಲಿಲ್ಲಲ್ಲ, ನನ್ನ ಸಂಬಂಧ ದುರಾಸೆಯಿಂದ 7 ಹೆಣಗಳನ್ನು ಹಾಕಿದ್ರಲ್ಲೋ ಅಂಥದ್ದು ಹಂಡೆ. ಆಸೆ ಎಂಬುದು ಅರಸಂಗಲ್ಲದೆ ಶಿವ ಭಕ್ತರಿಗೆ ಉಂಟೆ ಅಯ್ಯ, ರೋಷವೆಂಬುದು ಯಮದೂತಂಗಲ್ಲದೆ ಅಜಾತರಿಗೆ ಉಂಟೆಯ, ಈ ಸಖ್ಯ ಆಸೆ ನಿಮಗೇಕೆ, ಈಶ್ವರನಪ್ಪ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಮುಟ್ಟದ ಭಕ್ತಿ ಎಂದು ಆಯ್ದಕ್ಕಿಲ್ಲಕ್ಕ. ಏನು ಮಾತು? ಆಸೆ ಆಸೆ ಎಲ್ಲ ಮನುಷ್ಯನಿಗೆ ಇವತ್ತೇನಾದರೂ ಅಧೋಗತಿ ಬಂದಂದ್ರೆ ಆಸೆನೇ ಆಸೆ ಇರಬೇಕು. ಆಸೆ ಇಲ್ಲ ಅಂದ್ರೆ ಹುಟ್ಟಿ ಬರೋದೇ ಅವಶ್ಯಕತೆ ಇಲ್ಲ. ಆಸೆ ಇರಬೇಕು. ಏನಿರಬಾರ್ದ್ರಿ? ದುರಾಸೆ ಇರಬಾರ್ದು.